So, good morning, my dear students. This is Anmatappa sir. Today I am discuss about corporate law. ಕಾರ್ಪೊರೇಟ್ ಲಾ ಅಂದರೆ ಏನು, ಕಾರ್ಪೊರೇಟ್ ಲಾನ ನಾವು ಯಾವ ಥರ ಫಾರ್ಮೇಷನ್ ಮಾಡ್ತಾ ಹೋಗ್ತೀವಿ, ಕಾರ್ಪೊರೇಟ್ ಲಾದಲ್ಲಿರುವಂಥ ಫೀಚರ್ಸ್ ಏನಿದ್ದಾವೆ, ದೆನ್ ಫಾರ್ಮೇಷನ್ ಆಫ್ ಗ್ಲೋಬಲ್ ಕಂಪನೀಸು, ಮ್ಯಾನೇಜರಲ್ ಪರ್ಸನಲ್ ಆಫ್ ಎ ಕಂಪನೀಸ್, ಕಾರ್ಪೊರೇಟ್ ಮೀಟಿಂಗ್ಸ್, ವೈಂಡಿಂಗ್ ಅಪ್ ಆಫ್ ಎ ಕಂಪನೀಸ್, ದೆನ್ ಸ್ಕಿಲ್ ಓರಿಯೆಂಟೇಷನ್ಸ್ ಅಂದರೆ ಇಷ್ಟನ್ನು ನಾವೆಲ್ಲಿ ಕಾರ್ಪೊರೇಟ್ ಲಾದ ಸಿಲೆಬಸ್ಸಲ್ಲಿ ನೋಡ್ತಾ ಹೋಗ್ತೀವಿ. ಒನ್ಸ್ ಅಗೇನ್ ನಾವು ಬ್ರೀಫಾಗಿ ಸಿಲೆಬಸ್ಸನ್ನು ಡಿಸ್ಕಸ್ ಮಾಡೋದಾದರೆ, ಸೊ ಏನೆಲ್ಲ ಸಿಲೆಬಸ್ಸಲ್ಲಿ ಅಡಪ್ಟ್ ಮಾಡ್ತಾ ಹೋಗಿದ್ದಾರೆ, ವಿಚ್ ಆರ್ ದ ಕಂಟೆಂಟ್ಸ್ ಅಡಪ್ಟೆಡ್ ಇನ್ ದಿಸ್ ಸಿಲೆಬಸ್ ಸೊ ಅಂತ ನೋಡ್ತಾ ಹೋದರೆ, ಫಸ್ಟ್ ಒಂದು ನೋಡೋದಾದರೆ ಮಾಡೆಲ್ ಫಸ್ಟ್ ಹೇಳುತ್ತೆ ಇಂಟ್ರೊಡಕ್ಷನ್ ಟು ಕಂಪನಿ ಅಂತ ಹೇಳುತ್ತೆ. ಸೊ ಏನು ಇಂಟ್ರೊಡಕ್ಷನ್ ಟು ಕಂಪನಿ, ಸೊ ಇಟ್ ಇನ್ಕ್ಲೂಡಿಂಗ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಎ ಕಂಪನಿ ಅಂತ ಹೇಳುತ್ತೆ. ಸೊ ಇಂಡಿಯನ್ ಕಂಪನೀಸ್ ಆ್ಯಕ್ಟ್ 1956 ಸೆಕ್ಷನ್ 3 ಸಬ್ಸೆಕ್ಷನ್ 1 ಕ್ಲಾಸ್ ಐ ಇಟ್ಸ್ ಕ್ಲಿಯರ್ಲಿ ಡಿಫೈನ್ ವಾಟ್ ಈಸ್ ಕಂಪನಿ ಅಂತ ಹೇಳುತ್ತೆ. ಸೊ ಇಂಡಿಯಾದ ಕಂಪನಿ ಆ್ಯಕ್ಟ್ 1956 ಸೆಕ್ಷನ್ 3 ಸಬ್ಸೆಕ್ಷನ್ 1 ಕ್ಲಾಸ್ ಐ ಕ್ಲಾಸ್ ಹೈ ಸೊ ಕ್ಲಿಯರ್ಲಿ ಡಿಫೈನ್, ರೈಟ್. ಸೊ ಏನು ಕಂಪನಿ ಅಂದರೆ ಅನ್ನೋದನ್ನ ಈ ಒಂದು ಸೆಕ್ಷನ್ನು ಮತ್ತು ಈ ಸೆಕ್ಷನ್ ಕ್ಲಾಸಸ್ಸು ಕ್ಲಿಯರಾಗಿ ಡಿಫೈನ್ ಮಾಡ್ತಾ ಹೋಗುತ್ತೆ. ಸೊ ನಾವು ಫಸ್ಟ್ ಯೂನಿಟಲ್ಲಿ ನೋಡ್ತಾ ಹೋಗ್ತೀವಿ. ದೆನ್ ಫೀಚರ್ಸ್ ಆಫ್ ಎ ಕಂಪನಿ, ದೆನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಕಂಪನೀಸ್ ಅಂದರೆ ಕಂಪನಿಯಿಂದ ಆಗುವಂಥ ಅನುಕೂಲ ಮತ್ತು ಅನಾನುಕೂಲಗಳೇನಿದ್ದಾವೆ, ಈ ಅನುಕೂಲ ಮತ್ತು ಅನಾನುಕೂಲಗಳನ್ನು ನಾವೆಲ್ಲಿ ನೋಡ್ತಾ ಬರ್ತೀವಿ, ಫಸ್ಟ್ ಯೂನಿಟ್ಸಲ್ಲಿ ನೋಡ್ತಾ ಬರ್ತೀವಿ. ದೆನ್ ಕೈಂಡ್ಸ್ ಆಫ್ ಕಂಪನೀಸ್ ಅಂತ ನೋಡ್ತೀವಿ, ಅಂದರೆ ಎಷ್ಟು ಟೈಪ್ಸ್ ಆಫ್ ಕಂಪನೀಸ್ ಇದ್ದಾವೆ. ಸೊ ನಾವು ಕಂಪನಿ ಅಂತ ಹೇಳ್ತಾ ಬಂದಾಗ ಜಸ್ಟ್ ನಾಟ್ ಓನ್ಲಿ ಒನ್ ಸಿಂಗಲ್ ಕಂಪನಿ ಇಲ್ಲ ಅಲ್ಲಿ. ಏನು ನಾವು ಏನು ಸಿಂಗಲ್ ಓನರ್ ಕಂಪನೀಸನ್ನು ನೋಡ್ತೀವಿ, ದಟ್ ಈಸ್ ಸೋಲ್ ಕಂಪನೀಸನ್ನು ನೋಡ್ತೀವಿ, ಜಾಯಿಂಟ್ ಸ್ಟಾಕ್ ಕಂಪನೀಸನ್ನು ನೋಡ್ತಾ ಹೋಗ್ತೀವಿ. ದೆನ್ ವೇರಿಯಸ್ ಟೈಪ್ಸ್ ಆಫ್ ಕಂಪನೀಸನ್ನು ನಾವು ನೋಡ್ತಾ ಬರ್ತೀವಿ. ದೆನ್ ಹೈಲೈಟ್ಸ್ ಆಫ್ ದ ಕಂಪನೀಸ್ ಆ್ಯಕ್ಟ್ 2013 ಅಂತ ಹೇಳ್ತೀವಿ. ಏನು 2013 ಆಗಿರುವಂಥ ಕಂಪನೀಸ್ ಆ್ಯಕ್ಟಿನ ಮೇಜರ್ ಚೇಂಜಸ್ ಏನಿದ್ದಾವೆ, ಈ ಮೇಜರ್ ಚೇಂಜಸ್ಸನ್ನು ನಾವೇನು ಮಾಡ್ತಾ ಬರ್ತೀವಿ, ಸೊ ಫಸ್ಟ್ ಯೂನಿಟಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರ್ತೀವಿ. ದೆನ್ ಸೆಕೆಂಡ್ ಒನ್ ನೋಡೋದಾದರೆ ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು. ಈ ಒಂದು ಸಿಲೆಬಸ್ ಏನಿದೆ, ಈ ಒಂದು ಸಿಲೆಬಸ್ಗೆ ಮೇಯ್ನ್ ಫೌಂಡೇಶನ್ನು ಅಥವಾ ಮೇಯ್ನಾಗಿ ಈ ಒಂದು ಸಿಲೆಬಸ್ಸಿನ ಕವರ್ ಮಾಡೋಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರನ್ನು ನಾವೇನಂತ ಹೇಳ್ತೀವಿ, ಫಾರ್ಮೇಷನ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳ್ತೀವಿ. ಒಂದು ಜಾಯಿಂಟ್ ಸ್ಟಾಕ್ ಕಂಪನಿನ ಯಾವ ಥರ ನಾವು ರೆಡಿ ಮಾಡಬೇಕು ಅಥವಾ ಯಾವ ಥರ ನಾವು ಹುಟ್ಟಾಕಬೇಕು ಅಂತ ನೋಡ್ತಾ ಬಂದಾಗ ಅಲ್ಲಿ ನಾವು ಸೆವೆರಲ್ ಸ್ಟೇಜಸ್ಸನ್ನು ನೋಡ್ತಾ ಹೋಗ್ತೀವಿ. ಈ ಸೆವೆರಲ್ ಸ್ಟೇಜಸ್ಸಲ್ಲಿ ಫಸ್ಟ್ ಸ್ಟೇಜಸ್ಸನ್ನು ನಾವು ಹೇಳ್ತೀವಿ ಪ್ರಮೋಷನ್ ಸ್ಟೇಜಸ್ ಅಂತ ಹೇಳ್ತೀವಿ. ಏನು ಪ್ರಮೋಷನ್ ಸ್ಟೇಜಸ್ ಅಂತ ಬಂದಾಗ, ಸೊ ಪ್ರಮೋಷನ್ ಸ್ಟೇಜಸ್ಸಲ್ಲಿ ನೋಡ್ತಾ ಬರ್ತೀವಿ. ಮೀನಿಂಗ್ ಆಫ್ ಪ್ರಮೋಟರ್ಸ್ ಅಂತ ನೋಡ್ತೀವಿ, ಅಂದರೆ ಪ್ರಮೋಟರ್ಸ್ ಅಂದರೆ ಯಾರು, ಆಮೇಲೆ ಪೊಸಿಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಎ ಪ್ರಮೋಟರ್ಸ್ ಅಂತ ಹೇಳ್ತೀವಿ. ಅಂದರೆ ಯಾರನ್ನು ನಾವು ಪ್ರಮೋಟರ್ಸ್ ಅಂತ ಕರಿತೀವಿ, ಅವರ ಕಾರ್ಯಗಳೇನಿದೆ, ದಟ್ ಮೀನ್ಸ್ ಫಂಕ್ಷನ್ಸ್ ಏನಿದೆ, ದೆನ್ ಅವರ ಪೊಸಿಷನ್ ಏನಿರುತ್ತೆ ಕಂಪನೀಸಲ್ಲಿ, ಅವ್ರದ್ದೇ ಆಗಿರುವಂಥ ಏನು ಪೊಸಿಷನ್ಸ್ ಇದೆ ಅನ್ನೋದನ್ನು ನಾವೇನು ನೋಡ್ತಾ ಬರ್ತೀವಿ, ಪ್ರಮೋಷನ್ ಸ್ಟೇಜಸ್ಸಲ್ಲಿ ನೋಡ್ತಾ ಬರ್ತೀವಿ. ದೆನ್ ಇನ್ಕಾರ್ಪೊರೇಷನ್ ಸ್ಟೇಜ್ ಅಂತ ಹೇಳ್ತೀವಿ. ಸೆಕೆಂಡ್ ಸ್ಟೇಜನ್ನು ನೋಡಿ, ಒಂದು ಫಾರ್ಮೇಷನ್ ಆಫ್ ಕಂಪನೀಸಲ್ಲಿ ಫಸ್ಟ್ ಸ್ಟೇಜನ್ನು ನಾವೇನಂತ ಹೇಳ್ತೀವಿ, ಪ್ರಮೋಷನ್ ಸ್ಟೇಜಸ್ ಅಂತ ಹೇಳ್ತೀವಿ. ಸೆಕೆಂಡ್ ಒಂದು ನೋಡೋದಾದ್ರೆ ಏನಂತ ಹೇಳ್ತೀವಿ, ಇನ್ಕಾರ್ಪೊರೇಷನ್ ಸ್ಟೇಜಸ್ ಅಂತ ಹೇಳ್ತೀವಿ. ಈ ಇನ್ಕಾರ್ಪೊರೇಷನ್ ಸ್ಟೇಜಸ್ಸಲ್ಲಿ ಮೀನಿಂಗ್ ಆಫ್ ಇನ್ಕಾರ್ಪೊರೇಷನ್ ಸ್ಟೇಜನ್ನು ನೋಡ್ತೀವಿ. ಪ್ರೊಸೀಜರ್ ಫಾರ್ ಇನ್ಕಾರ್ಪೊರೇಷನ್, ಬೇಸಿಕ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ. ಏನೆಲ್ಲ ಇನ್ಕಾರ್ಪೊರೇಷನ್ ಸ್ಟೇಜಸ್ಸಲ್ಲಿ ಏನೆಲ್ಲ ಬೇಸಿಕ್ ಡಾಕ್ಯುಮೆಂಟ್ಸ್ನ ರಿಕ್ವೈರ್ಮೆಂಟ್ಸ್ ಇದ್ದಾವೆ, ಈ ಬೇಸಿಕ್ ಡಾಕ್ಯುಮೆಂಟ್ಸನ್ನು ನಾವು ಒಂದು ಸ್ಟಡಿ ಮಾಡೋಂಥ ನೆಸೆಸಿಟಿ ಇರುತ್ತೆ. ಯಾಕೆಂದರೆ ಒಂದು ಕಂಪನಿನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಆ ಕಂಪನಿಗೆ ಬೇಕಾಗಿರೋಂಥ ಬೇಸಿಕ್ ರಿಕ್ವೈರ್ಮೆಂಟ್ಸ್ನ ಡಾಕ್ಯುಮೆಂಟಿನ ನೆಸೆಸಿಟಿ ಇರುತ್ತೆ. ಸೊ ಈ ಬೇಸಿಕ್ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ಸನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಡಾಕ್ಯುಮೆಂಟನ್ನು ನಾವೆಲ್ಲಿ ನೋಡ್ತಾ ಬರ್ತೀವಿ, ಡಾಕ್ಯುಮೆಂಟ್ ಕ್ರಿಯೇಷನ್ಸ್ ಇರ್ಬೋದು ಅಥವಾ ಡಾಕ್ಯುಮೆಂಟನ್ನು ನಾವು ರೆಡಿ ಮಾಡೋಂಥ ಒಂದು ವೇನ ನಾವು ಹೇಳ್ತೀವಿ ಇನ್ಕಾರ್ಪೊರೇಷನ್ ಸ್ಟೇಜಸ್ ಅಂತ ಹೇಳ್ತೀವಿ. ದೆನ್ ಥರ್ಡ್ ಸ್ಟೇಜಸ್ಸನ್ನು ನೋಡೋದಾದರೆ ನಾವು
ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಕಂಪನಿನ ನಾವು ಏನಾದರೂ ಫಾರ್ಮ್ ಮಾಡ್ತಾ ಇದ್ದೀವಿ ಅಥವಾ ಒಂದು ಕಂಪನಿಯನ್ನು ನಾವು ಹುಟ್ಟಾಕ್ತಾ ಇದ್ದೀವಿ ಅಂದರೆ ದ ಮೋಸ್ಟ್ ಇಂಪಾರ್ಟೆಂಟು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಏನು ಮೆಮೊರಂಡಮ್ ಆಫ್ ಅಸೋಸಿಯೇಷನ್? ಒಂದು ಕಂಪನಿ ಯಾವ ಥರ ಇರಬೇಕು, ಕಂಪನಿಯ ಬಾಡಿ ಯಾವ ಥರ ಇರಬೇಕು, ಕಂಪನಿಯಲ್ಲಿ ಯಾರ್ಯಾರನ್ನ ನಾವು ಪರ್ಮನೆಂಟ್ ಮೆಂಬರ್ಸ್ ಆಗಿರ್ತಾರೆ, ಯಾರ್ಯಾರು ಟೆಂಪ್ರವರಿ ಮೆಂಬರ್ಸ್ ಆಗಿರ್ತಾರೆ, ಯಾರೆಲ್ಲ ಈ ಕಂಪನಿಯನ್ನು ನಾವು ರೆಡಿ ಮಾಡೋದಕ್ಕೆ ಯಾವ್ಯಾವ ಕಂಪನಿಯ ಮೆಂಬರ್ಸ್ನ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ನಾವೆಲ್ಲಿ ನೋಡ್ತಾ ಹೋಗ್ತೀವಿ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಸಲ್ಲಿ ನೋಡ್ತಾ ಹೋಗ್ತೀವಿ. ದೆನ್ ಸೆಕೆಂಡ್ ಒನ್ ಈಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಏನು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದರೆ? ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಹೇಳುತ್ತೆ ಸೆಕ್ಷನ್ ಇಂಡಿಯನ್ ಕಂಪನೀಸ್ ಆ್ಯಕ್ಟ್ 1956 ಸೆಕ್ಷನ್ 2 ಹೇಳುತ್ತೆ ಕಂಪನೀಸ್ ಅಂದರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದರೆ ಏನು, ಆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಯಾರ್ಯಾರ ಡ್ಯೂಟೀಸು, ಯಾರ್ಯಾರ ರೆಸ್ಪಾನ್ಸಿಬಿಲಿಟೀಸು, ಯಾವ್ಯಾವ ಪರ್ಸನ್ಸಿನ ರೋಲ್ ಏನಿರುತ್ತೆ ಆ ರೋಲನ್ನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡೋಂಥ ಒಂದು ಡಾಕ್ಯುಮೆಂಟನ್ನು ನಾವೇನಂತೀವಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ನೋಡೋದಾದರೆ ಪ್ರಾಸ್ಪೆಕ್ಟಸ್ ಅಂತ ಹೇಳ್ತೀವಿ. ಸೊ ಇಟ್ಸ್ ಆಲ್ಸೋ ಒನ್ ಆಫ್ ದ ನೀಡೆಡ್ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ಇಟ್ಸ್ ಆಲ್ಸೋ ಒನ್ ಆಫ್ ದ ಬೇಸಿಕ್ ಡಾಕ್ಯುಮೆಂಟ್ಸ್. ನೀವು ಯಾವುದೇ ಒಂದು ಕಂಪನೀಸನ್ನು ನೀವು ನೋಡ್ತಾ ಇದ್ದರೆ ಏನೆಲ್ಲ ಕಂಪ್ನಿ ಒಳಗಡೆ ಇದ್ದಾವೆ, ಯಾವ್ಯಾವ ಬಾಡಿ ಇದೆ, ಯಾವ್ಯಾವ ಮೆಂಬರ್ನ ನಾವು ಏನು ಮಾಡಿದ್ದೀವಿ, ಯಾವ ಥರ ನಾವು ಕಂಪನಿನ ಫಾರ್ಮ್ ಮಾಡಿದ್ದೀವಿ, ಈ ಎಲ್ಲ ಆಸ್ಪೆಕ್ಟ್ಸನ್ನು ಎಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅದು ಪ್ರಾಸ್ಪೆಕ್ಟಸಲ್ಲಿರುತ್ತೆ. ಆ್ಯಂಡ್ ಸ್ಟೇಟ್ಮೆಂಟ್ ಇನ್ ಲೂ ಆಫ್ ಪ್ರಾಸ್ಪೆಕ್ಟಸ್ ಅಂತ ಹೇಳ್ತೀವಿ. ಅಂದರೆ ಏನೆಲ್ಲ ಪ್ರಾಸ್ಪೆಕ್ಟಸಲ್ಲಿರುವಂಥ ಸ್ಟೇಟ್ಮೆಂಟನ್ನು ಚೇಂಜಸ್ ಮಾಡ್ಬೋದು, ಯಾವ್ಯಾವ ಟೈಮಲ್ಲಿ ನಾವು ಪ್ರಾಸ್ಪೆಕ್ಟಸನ್ನು ಚೇಂಜಸ್ ಮಾಡೋಂಥ ನೆಸೆಸಿಟಿ ಇರುತ್ತೋ ಆ ಎಲ್ಲದಲ್ಲೂ ನಾವೇಂತೀವಿ ಲೂ ಆಫ್ ಪ್ರಾಸ್ಪೆಕ್ಟಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಮೆಮೊರಂಡಮ್. ವಾಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ಸ್ ಅನ್ನು ನೋಡ್ತಾ ಬರ್ತೀವಿ. ಆ್ಯಂಡ್ ಪ್ರಾಸ್ಪೆಕ್ಟಸ್ ಡಿಫ್ರೆನ್ಸಸ್ ಅನ್ನು ನೋಡ್ತಾ ಬರ್ತೀವಿ. ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಪ್ರಾಸ್ಪೆಕ್ಟಸ್. ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಪ್ರಾಸ್ಪೆಕ್ಟಸ್ ಅನ್ನು ನಾವು ನೋಡ್ತಾ ಬರ್ತೀವಿ. ಸೊ ಮೇಜರ್ ಡಿಫ್ರೆನ್ಸಸ್ ಏನಿದ್ದಾವೆ? ಸೊ ಲಿಟ್ಲ್ ಬಿಟ್ಟಾಗಿ ಕೆಲವೊಂದು ಕಾನ್ಸೆಪ್ಟ್ಸನ್ನು ಅಥವಾ ಕೆಲವೊಂದು ಕಂಟೆಂಟ್ಸು ನಾವು ಸೇಮ್ ಇದ್ರೂ ಸಹ ಸೊ ಮೇಜರಾಗಿ ಕೆಲವೊಂದು ಆಸ್ಪೆಕ್ಟ್ಸನ್ನು ನಾವೆಲ್ಲಿ ಡಿಫ್ರೆನ್ಸಸ್ಸಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇಷ್ಟು ಡಿಫ್ರೆನ್ಸಸ್ಸನ್ನು ಮತ್ತು ಮೇಜರ್ ಆಗಿರುವಂಥ ಕಂಟೆಂಟ್ಸನ್ನು ನಾವೆಲ್ಲಿ ನೋಡ್ತಾ ಬರ್ತೀವಿ, ಸೆಕೆಂಡ್ ಮಾಡೆಲಲ್ಲಿ ನೋಡ್ತಾ ಬರ್ತೀವಿ. ದಟ್ ಈಸ್ ಅ ಫಾರ್ಮೇಷನ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. ದಟ್ ಈಸ್ ಫಾರ್ಮೇಷನ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. ಈ ಜಾಯಿಂಟ್ ಸ್ಟಾಕ್ ಕಂಪನೀಸಲ್ಲಿ ನಾವು ನೋಡ್ತಾ ಬರ್ತೀವಿ. ದೆನ್ ಲಾಸ್ಟ್ ಸ್ಟೇಜಲ್ಲಿ ನೋಡಿದ್ರೆ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಆ್ಯಂಡ್ ಅನದರ್ ಒನ್ ಸ್ಟೇಜ್ ಇಸ್ ಬಿಸ್ನೆಸ್ ಕಮೆನ್ಸ್ಮೆಂಟ್ ಸ್ಟೇಜ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ಸ್ ಸ್ಟೇಜ್ ಅಂದರೆ ನೀವು ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಯಾವ ಥರ ಕ್ಯಾಪಿಟಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ತಾ ಬಂದಿದ್ದೀರಾ. ಕ್ಯಾಪಿಟಲ್ ಕಲೆಕ್ಟ್ ಫ್ರಮ್ ಶೇರ್ ಹೋಲ್ಡರ್ಸ್, ಕ್ಯಾಪಿಟಲ್ ಕಲೆಕ್ಟ್ ಫ್ರಮ್ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಈ ಥರದ ಶೇರ್ ಹೋಲ್ಡರ್ಸಿಂದ ನೀವು ಹೆಂಗೆ ಕ್ಯಾಪಿಟಲ್ಸನ್ನು, ಯಾವ್ಯಾವ ಶೇರ್ಸನ್ನು ಯಾವ ಪ್ರೈಸಲ್ಲಿ ನೀವು ಇಶ್ಯೂ ಮಾಡಿದ್ದೀರಾ, ಎಷ್ಟು ಕ್ಯಾಪಿಟಲನ್ನು ನೀವು ಕಲೆಕ್ಟ್ ಮಾಡ್ಕೊಂಡಿದ್ದೀರಾ, ಕ್ಯಾಪಿಟಲನ್ನು ಶೇರ್ಸನ್ನು ಇಶ್ಯೂ ಮಾಡೋದಕ್ಕಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದ್ದಾವೆ, ಕ್ಯಾಪಿಟಲನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದ್ದಾವೆ, ಇವಿಷ್ಟನ್ನು ನಾವು ಎಲ್ಲಿ ನೋಡ್ತಾ ಬರ್ತೀವಿ, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜಸಲ್ಲಿ ನೋಡ್ತಾ ಬರ್ತೀವಿ. ದೆನ್ ಬಿಸ್ನೆಸ್ ಕಮೆನ್ಸ್ಮೆಂಟ್ ಸ್ಟೇಜಸಲ್ಲಿ ಬಿಸ್ನೆಸ್ಸನ್ನು ಕಮೆನ್ಸ್ ಮಾಡಬೇಕಾದ್ರೆ ಇರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದ್ದಾವೆ, ವಿಚ್ ಆರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಡಪ್ಟೆಡ್ ಫ್ರಮ್ ಕಂಪನಿ ಆರ್ ಫ್ರಮ್ ದಿಸ್ ಆ್ಯಕ್ಟ್ ಅಂತ ಹೇಳ್ತೀವಿ. ಸೊ ಈ ಥರದ ಆ್ಯಕ್ಟಿಂದ ಏನೆಲ್ಲ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ದೆನ್ 2013 ಆ್ಯಕ್ಟ್ಸಲ್ಲಿ ಏನೆಲ್ಲ ನಾವು ಚೇಂಜಸ್ ಮಾಡ್ಕೊಳ್ತಾ ಹೋಗಿದ್ದೀವಿ. ಸೊ ಇವೆಲ್ಲ ಕಾನ್ಸೆಪ್ಟ್ಸನ್ನು ನಾವು ಬಿಸ್ನೆಸ್ ಕಮೆನ್ಸ್ಮೆಂಟ್ ಸ್ಟೇಜಸಲ್ಲಿ ನೋಡ್ತಾ ಬರ್ತೀವಿ. ಸೊ ಮೇಜರ್ ಆಗಿರೋಂಥ ಕಾರ್ಪೊರೇಟ್ ಲಾ ಅನ್ನೋ ಸಬ್ಜೆಕ್ಟಲ್ಲಿ ಸೆಕೆಂಡ್ ಯೂನಿಟನ್ನು ನಾವು ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ದ ಫಾರ್ಮೇಷನ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. ಈ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ನಾವೇನಾದರೂ ಫಾರ್ಮ್ ಮಾಡಬೇಕಂದ್ರೆ ಮೇಜರ್ ಆಗಿರೋಂಥ ಸ್ಟೇಜಸ್ ಏನಿದ್ದಾವೆ, ಈ 4 ಸ್ಟೇಜಸ್ಸನ್ನು ನೋಡ್ತಾ ಬರ್ತೀವಿ. ಸೊ ಫಸ್ಟ್ ಸ್ಟೇಜನ್ನು ನಾವು ಪ್ರಮೋಟರ್ ಸ್ಟೇಜ್ ಅಂತ ಹೇಳ್ತೀವಿ, ಸೆಕೆಂಡ್ ಸ್ಟೇಜನ್ನು ನಾವು ಇನ್ಕಾರ್ಪೊರೇಷನ್ ಸ್ಟೇಜ್ ಅಂತ ಹೇಳ್ತೀವಿ, ಥರ್ಡ್ ಸ್ಟೇಜನ್ನು ನಾವು ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಅಂತ ಹೇಳ್ತೀವಿ, ಆ್ಯಂಡ್ ಫೋರ್ತ್ ಸ್ಟೇಜನ್ನು ಬಿಸ್ನೆಸ್ ಕಮೆನ್ಸ್ಮೆಂಟ್ ಸ್ಟೇಜ್ ಅಂತ ಹೇಳ್ತೀವಿ. ಆ್ಯಂಡ್ ಥರ್ಡ್ ಯೂನಿಟನ್ನು ನೋಡೋದಾದರೆ ಆ್ಯಂಡ್ ಅನದರ್ ಕಂಟಿನ್ಯೂ ನೋಡೋದಾದರೆ
ಫಾರ್ಮೇಷನ್ ಆಫ್ ಗ್ಲೋಬಲ್ ಕಂಪನಿ ಅಂತ ಹೇಳ್ತೀವಿ. ಇಟ್ಸ್ ಭಾಳ ತುಂಬ ಕಡಿಮೆಯಾಗಿ ಒಂದು ಸಿಲೆಬಸ್ಸಲ್ಲಿ ಇದನ್ನ ಹಲಕ್ ಮಾಡ್ತಾ ಹೋಗಿದ್ದಾರೆ. ಏನು ಟೈಪು, ಫೀಚರ್ಸ್ ಆ್ಯಂಡ್ ಲೀಗಲ್ ಫಾರ್ಮಾಲಿಟೀಸ್ ಅಂತ ಹೇಳ್ತೀವಿ. ಏನು ಗ್ಲೋಬಲ್ ಕಂಪನಿ ಅಂತ ಕರಿಬೇಕಂದ್ರೆ ಸೊ ಏನೆಲ್ಲ ಕಂಪನಿಯಲ್ಲಿ ಕ್ಯಾರೆಕ್ಟರ್ಸ್ ಇರಬೇಕು, ಯಾವ್ಯಾವ ಕ್ಯಾರೆಕ್ಟರ್ಸ್ ಇದ್ದರೆ ಅದನ್ನ ನಾವು ಗ್ಲೋಬಲ್ ಕಂಪನಿ ಅಂತ ಹೇಳ್ತೀವಿ. ಅದು ಫೀಚರ್ಸ್ ಏನಿರಬೇಕು, ದೆನ್ ಲೀಗಲ್ ಫಾರ್ಮಾಲಿಟೀಸ್, ಯಾವ್ಯಾವ ಥರ ಲೀಗಲ್ ಫಾರ್ಮಾಲಿಟೀಸ್ನ ಅದು ಫುಲ್ಫಿಲ್ ಮಾಡಿದರೆ ಮಾತ್ರ ನಾವು ಅದನ್ನು ಗ್ಲೋಬಲ್ ಕಂಪನಿ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಇವಿಷ್ಟು ಕಾನ್ಸೆಪ್ಟ್ಸನ್ನು ಎಲ್ಲಿ ನಾವು ಅಲಾಟ್ ಮಾಡಿದ್ದಾರೆ ಅಂದರೆ ಫಾರ್ಮೇಷನ್ ಆಫ್ ಗ್ಲೋಬಲ್ ಕಂಪನೀಸಲ್ಲಿ ನೋಡ್ತಾ ಬರ್ತಾರೆ. ಅಂದರೆ ನೀವು ಫಾರ್ಮೇಷನ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ, ಒಂದು ಜಾಯಿಂಟ್ ಸ್ಟಾಕ್ ಕಂಪನಿನ ನೀವು ಏನಾದರೂ ಫಾರ್ಮ್ ಮಾಡ್ತಾ ಇದ್ದೀರಂದರೆ ಆ ಫಾರ್ಮೇಷನ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನೀಸಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಚೇಂಜಸ್ ಮಾಡೋದ್ರ ಥ್ರೂ ನೀವು ಹೇಗೇನು ಅದನ್ನ ಗ್ಲೋಬಲ್ ಕಂಪನಿಯಾಗಿ ಫಾರ್ಮ್ ಮಾಡೋಂಥ ನೆಸೆಸಿಟಿ ಅಥವಾ ಚಾನ್ಸಸ್ಸು ಇರುತ್ತೆ ಅಂತ ನೋಡ್ಬೋದು. ದೆನ್ ಥರ್ಡ್ ಯೂನಿಟನ್ನು ನೋಡೋದಾದರೆ ಇಟ್ಸ್ ಕಂಪ್ಲೀಟ್ಲಿ ಇಂಟರ್ನಲ್ ಪ್ರೋಸೆಸ್ ಅಂತ ನೋಡ್ತಾ ಬರ್ತೀವಿ. ಕಂಪನಿಯ ಇಂಟರ್ನಲ್ ಪ್ರೋಸೆಸ್ ಏನಿದೆ, ಮ್ಯಾನೇಜರಲ್ ಪರ್ಸನಲ್ ಆಫ್ ಎ ಕಂಪನಿ ಅಂತ ಹೇಳ್ತೀವಿ. ಒಂದು ಕಂಪನಿ ಒಳಗಡೆ ಕೆಲಸ ಮಾಡಬೇಕಾದ್ರೆ ಯಾವ್ಯಾವ ವ್ಯಕ್ತಿಗಳ ನೆಸೆಸಿಟಿ ಇದೆ, ವಿಚ್ ಆರ್ ದ ಪರ್ಸನ್ಸ್ ಈಸ್ ವೆರಿ ನೆಸೆಸರಿ ಫಾರ್ ದಿ ಕಂಪನಿ. ಸೊ ಫಸ್ಟ್ ನೋಡೋದಾದರೆ ಡೈರೆಕ್ಟರ್ ಆ್ಯಂಡ್ ಕಂಪನಿ ಸೆಕ್ರೆಟ್ರಿ ಅಂತ ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ ಡೈರೆಕ್ಟ್ರು ಮತ್ತು ಕಂಪನಿಯ ಸೆಕ್ರೆಟ್ರಿ. ಹಾಗಾದರೆ ಯಾರನ್ನ ಬೇಕಾ ಅವ್ರನ್ನ ಕಂಪನಿ ಸೆಕ್ರೆಟ್ರಿ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಅಥವಾ ಯಾರನ್ನಾದರೂ ತೊಗೊಂಡು ಬಂದು ನೀವು ಕಂಪನಿ ಡೈರೆಕ್ಟರ್ ಆಗಬೇಕು ಅಂತಂದು ಇಲ್ಲ. ಹಾಗಾದರೆ ಕಂಪನಿ ಡೈರೆಕ್ಟರ್ ಆಗಬೇಕಾದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ಕಂಪನಿ ಸೆಕ್ರೆಟ್ರಿ ಆಗಬೇಕಾದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ಸೊ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು, ವಿಚ್ ಆರ್ ದ ಕ್ವಾಲಿಫಿಕೇಷನ್ಸ್ ಅಂತ ಹೇಳ್ತಿರ್ಬೇಕು. ಯಾವ್ಯಾವ ಕ್ವಾಲಿಫಿಕೇಷನ್ಸ್ ನೆಸೆಸಿಟಿ ಇದೆ ಸೆಕ್ರೆಟ್ರಿ ಆಗೋದಕ್ಕೆ. ಇಂಡಿಯನ್ ಸೆಕ್ರೆಟ್ರಿಯಲ್ ಆ್ಯಕ್ಟ್ ಏನನ್ನು ಡಿಫೈನ್ ಮಾಡುತ್ತೆ. ಈ ಥರದ ಆ್ಯಕ್ಟ್ ಬೇಸ್ ಮೇಲೆ ಒಬ್ಬ ಸೆಕ್ರೆಟ್ರಿಯಾಗಿ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ಏನೆಲ್ಲ ಪರ್ಸನಲ್ ಕ್ವಾಲಿಟೀಸ್ ಆ್ಯಂಡ್ ಪರ್ಸನಲ್ ಕ್ವಾಲಿಫಿಕೇಷನ್ನ ರಿಕ್ವೈರ್ಮೆಂಟ್ ಇದೆ ಅನ್ನೋದು ಸಹ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಈ ಯೂನಿಟಲ್ಲಿ ನಾವು ಏನು ನೋಡ್ತಾ ಬರ್ತೀವಿ, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ದಿ ಕಂಪನಿ ಡೈರೆಕ್ಟರ್ ಆ್ಯಂಡ್ ಸೆಕ್ರೆಟ್ರಿ ಅಂತ ನೋಡ್ತೀವಿ. ದೆನ್ ಟೈಪ್ಸ್ ಆಫ್ ಡೈರೆಕ್ಟರ್ಸ್ ಅಂತ ನೋಡ್ತೀವಿ, ಕ್ವಾಲಿಫಿಕೇಷನ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಏನು ಒಬ್ಬ ಕಂಪನಿಯ ಡೈರೆಕ್ಟರ್ ಆಗಿರಬೇಕಂದ್ರೆ ಏನು ಕ್ವಾಲಿಫಿಕೇಷನ್ ಇರಬೇಕು, ಕಂಪನಿ ಸೆಕ್ರೆಟರಿ ಇರಬೇಕಂದ್ರೆ ಕ್ವಾಲಿಫಿಕೇಷನ್ಸ್ನ ರಿಕ್ವೈರ್ಮೆಂಟ್ ಏನಿದೆ, ಅದರ ಜೊತೆಗೆ ನಾವು ಅವನನ್ನು ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ಸೊ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡೋಂಥ ನೆಸೆಸಿಟಿ ಇದೆ ಅನ್ನೋದು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ದೆನ್ ಪೊಸಿಷನ್ಸ್ ಅಂತ ಹೇಳ್ತೀವಿ. ಅಂದರೆ ಒಬ್ಬ ಸೆಕ್ರೆಟರಿ ಆಗಿದ್ದಾನೆ ಅಂದರೆ ಏನು ಬೇಕಾದ್ರೂ ಮಾಡೋಂಥದ್ದಲ್ಲ, ಸೊ ಅವನದೇ ಆಗಿರುವಂಥ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ದೆನ್ ವಾಟ್ ಆರ್ ದ ಪೊಸಿಷನ್ಸ್ ಈಸ್ ದೇರ್ ಅನ್ನೋದು ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ದೆನ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಒಬ್ಬ ಕಂಪನಿ ಸೆಕ್ರೆಟರಿ ಮತ್ತು ಡೈರೆಕ್ಟರ್ನ ಡ್ಯೂಟೀಸ್ ಏನಿದ್ದಾವೆ, ಲಯಬಿಲಿಟೀಸ್ ಏನಿದ್ದಾವೆ ಆ್ಯಂಡ್ ಆಲ್ಸೋ ರೈಟ್ಸ್ ಏನಿದೆ ಅನ್ನೋದು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ರಿಮೂವಲ್ ಸೆಕ್ರೆಟರಿ ಕಮಿಟಿ ಅಂತ ಹೇಳ್ತೀವಿ. ಸೊ ಏನು ನಾವು ಯಾವುದೇ ಒಬ್ಬ ಪರ್ಸನ್ಸನ್ನು ನಾವೇನಾದರೂ ಸೆಕ್ರೆಟರಿನ ರಿಮೂವ್ ಮಾಡಬೇಕು ಅಥವಾ ಡೈರೆಕ್ಟರ್ನ ತೆಗೆದಾಕಬೇಕಂದ್ರೆ ಯಾವ್ಯಾವ ರೂಲ್ಸನ್ನು ಅಥವಾ ಯಾವ್ಯಾವ ಪ್ರೊಸೀಜರ್ಸನ್ನು ಫಾಲೋ ಮಾಡೋಂಥ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಇಲ್ಲಿ ಥರ್ಡ್ ಯೂನಿಟ್ಸಲ್ಲಿ ನೋಡ್ತಾ ಬರ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಯೂನಿಟ್ ನೋಡೋದಾದರೆ, ಯೂನಿಟ್ ನಂಬರ್ 4 ನೋಡೋದಾದರೆ ಕಾರ್ಪೊರೇಟ್ ಮೀಟಿಂಗ್ ಅಂತ ಹೇಳ್ತೀವಿ. ನೋಡಿ, ಒಂದು ಕಂಪನಿಯನ್ನು ಹೆಂಗೆ ಹುಟ್ಟುಹಾಕಬೇಕು, ಕಂಪನಿ ಒಳಗಡೆ ಯಾರನ್ನು, ಯಾವ ಕ್ವಾಲಿಟೀಸು, ಯಾವ ಕ್ವಾಲಿಫಿಕೇಷನ್ ಇರೋರನ್ನ ಅಪಾಯಿಂಟ್ ಮಾಡ್ಕೋಬೇಕು, ಅದರ ಜೊತೆಗೆ ಕಾರ್ಪೊರೇಟ್ ಮೀಟಿಂಗ್ಸ್ ಅಂದರೆ ಕಂಪನಿಯಲ್ಲಿ ಏನೆಲ್ಲ ಹೋಗ್ತವೆ, ಯಾವ ಥರ ನಾವು ಅದನ್ನು ಶೇರ್ ಹೋಲ್ಡರ್ಸ್ಗೆ ಅಥವಾ ಕಂಪನಿಯಲ್ಲಿರುವಂಥ ಮೆಂಬರ್ಸ್ಗೆ ನಾವು ಜಸ್ಟಿಸನ್ನು ಪ್ರೊವೈಡ್ ಮಾಡಬೇಕು, ಯಾವ ಥರ ನಾವು ಅವರನ್ನು ಕನ್ಸಿಡ್ರ್ ಮಾಡಬೇಕು ಅನ್ನೋದು ಈ ಕಾರ್ಪೊರೇಟ್ ಮೀಟಿಂಗ್ ಚಾಪ್ಟ್ರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಫಸ್ಟ್ ನೋಡೋದಾದರೆ ಮೀನಿಂಗ್ ಅಂತ ಹೇಳುತ್ತೆ. ದೆನ್ ನೆಕ್ಸ್ಟ್ ಒಂದು ನೋಡೋದಾದರೆ ಟೈಪ್ಸ್ ಆಫ್ ಮೀಟಿಂಗ್ಸ್ ಅಂತ ಹೇಳ್ತೀವಿ. ಆ್ಯನ್ಯುವಲ್ ಮೀಟಿಂಗ್, ಆ್ಯನ್ಯುವಲ್ ಜನರಲ್ ಮೀಟಿಂಗ್, ದೆನ್ ಕಾಮನ್ ಮೀಟಿಂಗ್ಸು, ಈ ಥರದ್ದು ಏನು ಮೀಟಿಂಗ್ಸ್ ಇದ್ದಾವೆ, ಸೊ ಎಷ್ಟು ಟೈಪ್ಸ್ ಆಫ್ ಮೀಟಿಂಗ್ಸ್ ಇದ್ದಾವೆ ಆ ಟೈಪ್ಸ್ ಆಫ್ ಮೀಟಿಂಗ್ಸಲ್ಲೂ ನಾವು ನೋಡ್ತಾ ಹೋಗ್ತೀವಿ. ದೆನ್ ನೆಕ್ಸ್ಟ್ ಒಂದು ನೋಡೋದಾದರೆ ಬೋರ್ಡ್ ಆಫ್ ಡೈರೆಕ್ಟರ್, ದೆನ್ ಸ್ಟ್ಯಾಟ್ಯುಟರಿ ಮೀಟಿಂಗ್ಸ್ ಅಂತ ಹೇಳ್ತೀವಿ. ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ನ ಮೀಟಿಂಗ್ಸ್ ಏನಿದ್ದಾವೆ, ಪ್ರತಿ ವರ್ಷ ಮಿನಿಮಮ್ ಎಷ್ಟು ಮೀಟಿಂಗ್ಸನ್ನು, ಸ್ಟ್ಯಾಟ್ಯುಟರಿ ಮೀಟಿಂಗ್ಸ್ ಅಂತ ಕಾನೂನುಬದ್ಧ ಅಥವಾ ಶಾಸನಬದ್ಧವಾಗಿರುವಂತಹ ಮೀಟಿಂಗ್ಸು ಏನು ಮಾಡಬೇಕು ಅನ್ನೋದನ್ನು ನಾವು ನೋಡ್ತಾ ಬರ್ತೀವಿ. ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅಂತ ಹೇಳ್ತೀವಿ. ದೆನ್ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ಸನ್ನು ನೋಡ್ತೀವಿ, ಪ್ರಾವಿಷನ್ಸನ್ನು ನೋಡ್ತೀವಿ. ದೆನ್ ಪ್ರೊಸೀಜರ್ಸ್ ಫಾರ್ ಕಂಡಕ್ಟಿಂಗ್ ಮೀಟಿಂಗ್ ಅಂತ ಹೇಳ್ತೀವಿ.
ಏನೆಲ್ಲ ಮೀಟಿಂಗನ್ನು ಕಂಡಕ್ಟ್ ಮಾಡಬೇಕಾದ್ರೆ ಮಿನಿಮಮ್ ಪ್ರೊಸೀಜರ್ಸ್ ಏನಿರಬೇಕು, ಯಾವ ಥರ ಪ್ರೊಸೀಜರ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನ ನಾವು ನೋಡ್ತಾ ಬರ್ತೀವಿ. ಆ ಒಂದು ಮೀಟಿಂಗಿನ ಅಜೆಂಡಾ ಏನಿರಬೇಕು, ಆ ಅಜೆಂಡಾ ಬೇಸ್ ಮೇಲೆ ನಾವು ಹೆಂಗೆ ಮೀಟಿಂಗ್ಸನ್ನು ಕಂಡಕ್ಟ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಬರ್ತೀವಿ. ರೀಸಲ್ಯೂಷನ್ಸು, ದೆನ್ ರಿಕ್ವಿಸಿಟ್ಸ್ ಆಫ್ ದಿ ವ್ಯಾಲಿಡ್ ಮೀಟಿಂಗ್ಸ್ ಅಂತ ಹೇಳ್ತೀವಿ. ಏನೆಲ್ಲ ವ್ಯಾಲಿಡ್ ಮೀಟಿಂಗ್ ಅಂತ ಕನ್ಸಿಡರ್ ಆಗಬೇಕಾದ್ರೆ ಅಲ್ಲಿ ಎಷ್ಟು ಮಿನಿಮಮ್ ಮೆಂಬರ್ಸಿನ ಅಟೆಂಡ್ ಆಗಿರುವಂಥ ನೆಸೆಸಿಟಿ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇವೆಲ್ಲ ಮೀಟಿಂಗ್ಸ್ ರಿಲೇಟೆಡ್ಡು ನಾವು 4th ಯೂನಿಟಲ್ಲಿ ನೋಡ್ತೀವಿ, ದಟ್ ಈಸ್ ಕಾರ್ಪೊರೇಟ್ ಮೀಟಿಂಗ್ಸ್ ಅಂತ ಹೇಳ್ತೀವಿ. ಈ ಕಾರ್ಪೊರೇಟ್ ಮೀಟಿಂಗ್ಸಲ್ಲಿ ಏನೆಲ್ಲ ನಾವು ಲೀಗಲಿಯಾಗಿ ಯಾವ್ಯಾವ ಥರ ನಾವು ಏನು ರೂಲ್ಸನ್ನು ಪಾಸ್ ಮಾಡ್ಬೋದು ಅಥವಾ ಕಂಪನಿಯಲ್ಲಿ ಮೇಜರ್ ಚೇಂಜಸನ್ನು ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಇವೆಲ್ಲವನ್ನು ನಾವೆಲ್ಲಿ ನೋಡ್ತಾ ಬರ್ತೀವಿ, ಕಾರ್ಪೊರೇಟ್ ಮೀಟಿಂಗ್ಸಲ್ಲಿ ನೋಡ್ತಾ ಬರ್ತೀವಿ. ದೆನ್ ನೆಕ್ಸ್ಟ್ ಒಂದು ನೋಡೋದಾದರೆ 5th ನಾವು ವೈಂಡಿಂಗ್ ಅಪ್ ಆಫ್ ಎ ಕಂಪನಿ. ನಾವು ಲೀಗಲಿ ಏನೋ ಒಂದು ಕಂಪ್ನಿನ ನಾವು ಸ್ಟಾರ್ಟ್ ಮಾಡಿಬಿಡ್ತೀವಿ, ನನಗೆ ಬೇಕಾದಾಗ ನಾನು ಕಂಪ್ನಿನ ಮುಚ್ಚಾಕ್ತೀನಿ ಅನ್ನೋದಲ್ಲ. ಹಾಗಾದರೆ ಅದಕ್ಕೂ ಒಂದು ಇಂಡಿಯನ್ ಕಂಪನೀಸ್ ಆ್ಯಕ್ಟ್ 1956 ಹೇಳುತ್ತೆ, ನೀನೇನಾದರೂ ಕಂಪನಿನ ವೈಂಡಿಂಗ್ ಅಪ್ ಮಾಡಬೇಕು ಅಂದರೆ, ನೀನೇನಾದರೂ ಕಂಪನಿನ ಇಲ್ಲಿಗೆ ಕ್ಲೋಸ್ ಮಾಡಬೇಕು ಅಂದರೆ ಅದಕ್ಕೆ ಇದೇ ಥರ ರೂಲ್ಸನ್ನು ನೀನು ಫಾಲೋ ಮಾಡಬೇಕು. ಯಾಕಂದರೆ ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ ನೀನು ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಿರ್ತೀಯ, ಸೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನೀನು ಏನು ಮಾಡ್ತಾ ಬರಬೇಕು, ವೈಂಡಿಂಗ್ ಅಪ್ ಮಾಡಬೇಕಾದ್ರೂ ಕಂಪನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಆ ಥರ ವೈಂಡಿಂಗ್ ಅಪ್ ಮಾಡಬೇಕಾದ್ರೆ ಏನು ಹೇಳುತ್ತೆ, ಮೀನಿಂಗನ್ನು ನಾವು ನೋಡ್ತಾ ಹೋಗ್ತೀವಿ 5th ಯೂನಿಟಲ್ಲಿ. ಮೀನಿಂಗ್ ಆಫ್ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ, ಮೋಡ್ಸ್ ಆಫ್ ಎ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ, ದೆನ್ ಅಫಿಷಿಯಲ್ ಲಿಕ್ವಿಡೇಟರ್ಸ್ ಆ್ಯಂಡ್ ಈಸ್ ಡ್ಯೂಟೀಸ್ ಅಂತ ಹೇಳ್ತೀವಿ. ಯಾರು ಲಿಕ್ವಿಡೇಟರ್ಸ್ ಇದ್ದಾರೆ, ಆ ಲಿಕ್ವಿಡೇಟರ್ಸ್ನ ಡ್ಯೂಟೀಸ್ ಏನಿದ್ದಾವೆ, ಯಾಕೆ ಲಿಕ್ವಿಡೇಟರ್ಸು ಕಂಪನಿನ ವೈಂಡಿಂಗ್ ಅಪ್ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ನಾವು ನೋಡ್ತಾ ಬರ್ತೀವಿ. ಪ್ರಾವಿಷನ್ಸ್ ಅಪ್ಲಿಕೇಬಲ್ ಟು ಎವ್ರಿ ಮೋಡ್ ಆಫ್ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಕಂಪನಿನ ನೀವು ವೈಂಡಿಂಗ್ ಅಪ್ ಮಾಡಬೇಕಾದ್ರೆ ಅಲ್ಲಿ ಏನೆಲ್ಲ ಲೀಗಲ್ ಪ್ರಾವಿಷನ್ಸ್ ಇದ್ದಾವೆ, ಯಾವ ಥರ ನೀವು ಲೀಗಲಿಯಾಗಿ ಪ್ರಾವಿಷನ್ಸನ್ನೇ ನೀವು ಅಪ್ಲೈ ಮಾಡ್ಕೋಬೋದು, ಇವೆಲ್ಲವನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ 5th ಯೂನಿಟಲ್ಲಿ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ಒಳಗಡೆ ನೋಡ್ತಾ ಬರ್ತೀವಿ. ದೆನ್ ಲಾಸ್ಟ್ ಯೂನಿಟನ್ನು ನೋಡೋದಾದರೆ ಸ್ಕಿಲ್ ಓರಿಯೆಂಟೇಷನ್ಸ್ ಅಂತ ಹೇಳ್ತೀವಿ. ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಯು, ಮೀನ್ಸ್ ಯು ಓಂಟ್ ಪ್ರಿಪೇರ್ ದಿಸ್ ಕಾನ್ಸೆಪ್ಟ್ಸ್ ಅಂತ ಹೇಳ್ತೀವಿ ನಾವು. ಏನಿದೆ, ಸೊ ಫಸ್ಟು ನೋಡೋದಾದರೆ ಡ್ರಾಫ್ಟ್ ಎ ನೋಟಿಸ್ ಟು ಕನ್ವಿನ್ಸ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅಂತ ಹೇಳ್ತೀವಿ. ಸೊ ನೀವು ಓನಾಗಿ ಆ್ಯನ್ಯುವಲ್ ಜನರಲ್ ಮೀಟಿಂಗನ್ನು ಕಂಡಕ್ಟ್ ಮಾಡೋದಕ್ಕೆ ಬೇಕಾಗಿರೋ ಥರ ಒಂದು ಡ್ರಾಫ್ಟನ್ನು ರೆಡಿ ಮಾಡಿ, ನೀವು ಯಾವ ಥರ ಆ್ಯನ್ಯುವಲ್ ಜನರಲ್ ಮೀಟಿಂಗನ್ನು ಕಂಡಕ್ಟ್ ಮಾಡ್ತೀರಾ, ಆ ಕಂಡಕ್ಟ್ ಮಾಡೋದಕ್ಕೆ ಬೇಕಾಗಿರೋ ನೋಟಿಸನ್ನು ನೀವು ಓನಾಗಿ ರೆಡಿ ಮಾಡಿ ಅಂತ ಹೇಳಿದ್ದಾರೆ. ದೆನ್ ನೆಕ್ಸ್ಟ್ ಒಂದು ನೋಡೋದ್ರೆ ಪ್ರಿಪೇರ್ ಲೆಟರ್ ಆಫ್ ಅಲಾಟ್ಮೆಂಟ್ ಆರ್ ರಿಜಿಸ್ಟರ್ ಅಲಾಂಗ್ ವಿತ್ ದ ಬೇಸಿಸ್ ಆಫ್ ಅಲಾಟ್ಮೆಂಟ್ಸ್ ಅಂತ ಹೇಳ್ತೀವಿ. ಏನು ನಾವು ಶೇರ್ಸನ್ನು ಅಲಾಟ್ ಮಾಡ್ತೀವಿ ಅಥವಾ ಶೇರ್ಸನ್ನು ರಿಜಿಸ್ಟ್ರ್ ಮಾಡ್ತಾ ಬರ್ತೀವಿ, ಆ ಬೇಸಿಕ್ ಅಲಾಟ್ಮೆಂಟ್ಸ್ ವೈಸು ನೀವು ಏನು ಮಾಡ್ತಾ ಬರಬೇಕು ಅಂತ ಹೇಳಿದ್ದಾರೆ, ಒಂದು ಲೆಟರ್ನ ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಇವೆರಡನ್ನು ನಾವು ಜಸ್ಟ್ ಸಜೆಸ್ಟ್ ಮಾಡ್ಬೋದು, ನಿಮ್ಮ ಹತ್ರನೇ ಅದನ್ನ ನಾವು ಓನಾಗಿ ಪ್ರಿಪೇರ್ ಮಾಡೋದ್ರಿಂದ, ಆ್ಯಸ್ ಪರ್ ಗೈಡ್ಲೈನ್ಸ್ ವೈಸ್ ನೀವು ಪ್ರಿಪೇರ್ ಮಾಡೋದ್ರಿಂದ ಸೊ ನಿಮ್ಮ ನಾಲೆಡ್ಜು ತುಂಬ ಇಂಪ್ರೂವ್ ಆಗುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಸೊ ಇದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಇಷ್ಟನ್ನು ನಾವೇನಂತ ಹೇಳ್ತೀವಿ, ಕಾರ್ಪೊರೇಟ್ ಲಾನ ಸಬ್ಜೆಕ್ಟಿನ ಒಂದು ಮೇಯ್ನ್ ಆಗಿರುವಂಥ ಸಿಲಬಸ್ ಆಗಿರುತ್ತೆ. ಫಸ್ಟ್ ಒನ್ನು ಇಂಟ್ರೊಡಕ್ಷನ್ ಆಫ್ ಕಂಪನಿ, ಸೆಕೆಂಡ್ ಒನ್ನು ಫಾರ್ಮೇಷನ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ, ಫಾರ್ಮೇಷನ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಒಳಗಡೆ ಫಾರ್ಮೇಷನ್ ಆಫ್ ಗ್ಲೋಬಲ್ ಕಂಪನಿ, ದೆನ್ ಮ್ಯಾನೇಜರಲ್ ಪರ್ಸನಲ್ ಆಫ್ ಎ ಕಂಪನಿ. ಅಂದರೆ ಮ್ಯಾನೇಜರಲ್ ಪರ್ಸನಲ್ ಆಫ್ ಎ ಕಂಪನಿ ಅಂದರೆ ಇಲ್ಲಿ ಮೇಜರಾಗಿ ಡೈರೆಕ್ಟ್ರು ಮತ್ತು ಸೆಕ್ರೆಟರಿಯ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ದೆನ್ ಕಾರ್ಪೊರೇಟ್ ಮೀಟಿಂಗ್ಸ್ ಅಂದರೆ ಯಾವ ಥರ ನಾವು ಮೀಟಿಂಗ್ಸನ್ನು ಕಂಡಕ್ಟ್ ಮಾಡಬೇಕು, ಯಾವ ಥರ ಮೀಟಿಂಗ್ಸನ್ನು ಕಂಡಕ್ಟ್ ಮಾಡ್ಬೋದು, ಯಾವ್ಯಾವ ಟೈಪ್ಸ್ ಆಫ್ ಮೀಟಿಂಗ್ಸ್ ಇದ್ದಾವೆ ಅನ್ನೋದನ್ನ ನೋಡ್ತಾ ಬರ್ತೀವಿ. ದೆನ್ ಲಾಸ್ಟ್ಲಿ ನಾವು ನೋಡೋದಾದರೆ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ಅಂತ ಹೇಳ್ತೀವಿ. ಅಂದರೆ ಏನೆಲ್ಲ ಕಂಪ್ನಿನ ನಾವು ವೈಂಡಿಂಗ್ ಅಪ್ ಮಾಡ್ತೀವಿ ಅಂದರೆ ಕ್ಲೋಸ್ ಮಾಡ್ತೀವಿ, ಕಂಪನಿನ ಮುಚ್ಚಾಕ್ತಾ ಹೋಗ್ತೀವಿ. ಆ ಕಂಪನಿನ ಮುಚ್ಚಾಕಬೇಕಾದ್ರೆ ಅಲ್ಲಿ ಲಿಕ್ವಿಡೇಟರ್ಸ್ನ ಡ್ಯೂಟೀಸ್ ಏನಿದ್ದಾವೆ, ಲಿಕ್ವಿಡೇಟರ್ಸ್ನ ಲಯಬಿಲಿಟೀಸ್ ಏನಿದ್ದಾವೆ, ಲಿಕ್ವಿಡೇಟರ್ಸ್ನ ರೈಟ್ಸ್ ಏನಿದೆ, ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಈ ಥರದ ಬೇಸ್ ಮೇಲೆ ನಾವು ಏನು ಮಾಡ್ತಾ ಹೋಗುವಂಥದ್ದು, ಕಂಪನಿನ ಮುಚ್ಚಾಕೋದಕ್ಕೆ ಬೇಕಾಗಿರೋ
ಪ್ರೊಸೀಜರ್ಸನ್ನು ನಾವು ಫಾಲೋ ಮಾಡೋಂಥ ನೆಸೆಸಿಟಿ ಇದೆ. ದೆನ್ ಸ್ಕಿಲ್ ಓರಿಯೆಂಟೇಷನ್ಸನ್ನು ನೋಡ್ತಾ ಹೋಗ್ತೀವಿ. ರೈಟ್, ಇಷ್ಟು ನಾವು ಏನಂತೀವಿ ಕಾರ್ಪೊರೇಟ್ ಲಾಗೆ ರಿಲೇಟೆಡ್ ಇರೋಂಥ ಸಿಲೆಬಸ್ ಅಂತ ಹೇಳ್ತೀವಿ. ದೆನ್ ಅನದರ್ ಕ್ಲಾಸಸ್ಸಲ್ಲಿ ನಾವು ಇಂಟ್ರೊಡಕ್ಷನ್ ಟು ಕಂಪನಿ ಅಂತ ನೋಡ್ತೀವಿ. ಅಲ್ಲಿ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಎ ಕಂಪನಿ ಏನಿದೆ, ಸೊ ಇದಿಷ್ಟನ್ನು ನಾವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.